ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲೇ ಬಹುದೊಡ್ಡ ಸಂಖ್ಯೆ ಇರುವಂಥ ಒಂದು ಪಕ್ಷ. ಈ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರುಗಳಾದಂಥ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿ ಆದಂಥ ಅಮಿತ್ ಶಾಜಿ ಅವರು, ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಆದಂಥ ನಡ್ಡಾ ಅವರು ಮತ್ತು ರಾಜ್ಯದ ನಮ್ಮ ನಾಯಕರಾದಂಥ ಯಡಿಯೂರಪ್ಪಾಜಿ ಅವರು, ರಾಜ್ಯ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ನಮ್ಮ ಬಂಧುಗಳು ಮಿತ್ರರು ಆದಂಥ ಹಿಂದಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ನನಗೆ ಟಿಕೆಟ್ ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದರಿಂದ ರಾಷ್ಟ್ರ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೆ ನಾನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಬಹಳ ಮುಖ್ಯವಾಗಿ ನನಗೆ 6-7 ತಿಂಗಳಿಂದ ಬೇರೆ ಬೇರೆ ಕಾಯಿಲೆಗಳಾಗಿ ಹೆಲ್ತು ತೊಂದರೆ ಆಗೋದ್ರಿಂದ ನಾನು ನಿಲ್ಲೋದು ಬೇಡ, ನಮ್ಮ ಕುಟುಂಬದವರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳಿದ್ದೆ. ಬಹುಶಃ ಅದನ್ನು ಸರ್ವೆ ಮಾಡಿ ನನ್ನ ಹೆಂಡತಿಗೆ ಘೋಷಣೆ ಮಾಡಿದ್ದಾರೆ. ಇವತ್ತು ರಾಜ್ಯದ ನಮ್ಮ ಜಿಲ್ಲೆಯ ಜನತೆಯೂ ಕೂಡ ಬಹಳ ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಮತ್ತೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವ ಆಸೆಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಶ್ರೀಮತಿಗೆ ಮತವನ್ನು ಹಾಕಿ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ. ನಮ್ಮಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ತಾ ಇರೋಂಥ ವಿಷಯಗಳಲ್ಲಿ ನಾನೆಲ್ಲರನ್ನೂ ಮಾತಾಡಿಸಿ ಅವನ್ನೆಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡೋಗಿ ಚುನಾವಣೆ ಮಾಡ್ತೀನಿ. ಏನು ತೊಂದರೆ ಆಗೋದಿಲ್ಲ. ಇವತ್ತು ನಾವು ಗೆಲ್ತೀವಿ. ಹೆಸರು ಬದಲಾವಣೆ ಮಾಡಿ ಅಂತ ಎಂ ಪಿ ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬ ಕಾರ್ಯಕರ್ತರ ಸೀಮೆಣ್ಣೆ ಡೀಸೆಲ್ ಸುರಿಸಿಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದೆ ಸರ್. ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಉಂಟಾಗ್ತಾ ಇದೆ ಸರ್ ದಾವಣಗೆರೆ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು ಕೂಡ ಡೀಸೆಲ್ಸ್ ಹಾಕೊಂಡು ಆತ್ಮಹತ್ಯೆ ಮಾಡೋದಿಲ್ಲ. ಅವೆಲ್ಲ ನಾಟಕ ಅಂತ ತಿಳ್ಕೊಂತೀನಿ ಅಷ್ಟೇ. ರೇಣುಕಾಚಾರ್ಯ ಮೀಟಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್? ಗೊತ್ತಿಲ್ಲ. ವಿರೋಧ ಮಾಡೋದು ಬಹಿರಂಗವಾಗಿ ಹೇಳ್ತಿದ್ದಾರೆ. ನನ್ನ ಮಿತ್ರ ಮಾಡ್ತಾನೆ, ಅವನಿಗೆ ಮಾತಾಡ್ತಾನೆ, ಸರಿ ಹೋಗುತ್ತಿಲ್ಲ. ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲೇ ಬಹುದೊಡ್ಡ ಸಂಖ್ಯೆ ಇರುವಂಥ ಒಂದು ಪಕ್ಷ. ಈ ಪಕ್ಷದಲ್ಲಿ ರಾಷ್ಟ್ರೀಯ ನಾಯಕರುಗಳಾದಂಥ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿಯವರು, ಗೃಹ ಮಂತ್ರಿ ಆದಂಥ ಅಮಿತ್ ಶಾಜಿ ಅವರು, ರಾಷ್ಟ್ರೀಯ ಭಾರತೀಯ ಜನತಾ ಪಕ್ಷ ಅಧ್ಯಕ್ಷ ಆದಂಥ ನಡ್ಡಾ ಅವರು ಮತ್ತು ರಾಜ್ಯದ ನಮ್ಮ ನಾಯಕರಾದಂಥ ಯಡಿಯೂರಪ್ಪಾಜಿ ಅವರು, ರಾಜ್ಯ ಅಧ್ಯಕ್ಷ ಆದಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು, ನಮ್ಮ ಬಂಧುಗಳು ಮಿತ್ರರು ಆದಂಥ ಹಿಂದಿನ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವರು, ಇವರೆಲ್ಲರೂ ಕೂಡ ನನಗೆ ಟಿಕೆಟ್ ಕೊಡಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಅದರಿಂದ ರಾಷ್ಟ್ರ ನಾಯಕರಿಗೂ ಮತ್ತು ರಾಜ್ಯ ನಾಯಕರಿಗೆ ನಾನು ಕೃತಜ್ಞತೆಗಳನ್ನು ಕೂಡ ಸಲ್ಲಿಸ್ತೀನಿ. ಬಹಳ ಮುಖ್ಯವಾಗಿ ನನಗೆ 6-7 ತಿಂಗಳಿಂದ ಬೇರೆ ಬೇರೆ ಕಾಯಿಲೆಗಳಾಗಿ ಹೆಲ್ತು ತೊಂದರೆ ಆಗೋದ್ರಿಂದ ನಾನು ನಿಲ್ಲೋದು ಬೇಡ, ನಮ್ಮ ಕುಟುಂಬದವರಿಗೆ ಯಾರಿಗಾರ ಕೊಡ್ರಿ ಅಂತ ಹೇಳಿದ್ದೆ. ಬಹುಶಃ ಅದನ್ನು ಸರ್ವೆ ಮಾಡಿ ನನ್ನ ಹೆಂಡತಿಗೆ ಘೋಷಣೆ ಮಾಡಿದ್ದಾರೆ. ಇವತ್ತು ರಾಜ್ಯದ ನಮ್ಮ ಜಿಲ್ಲೆಯ ಜನತೆಯೂ ಕೂಡ ಬಹಳ ಖುಷಿಯಾಗಿದ್ದಾರೆ. ಒಟ್ಟಿನಲ್ಲಿ ಈ ಬಾರಿ ಮತ್ತೆ ನರೇಂದ್ರ ಮೋದಿಜಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅನ್ನುವ ಆಸೆಯಿಂದ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದಂಥ ನನ್ನ ಶ್ರೀಮತಿಗೆ ಮತವನ್ನು ಹಾಕಿ ಅತ್ಯಂತ ಅಧಿಕ ಮತದಿಂದ ಗೆಲ್ಲಿಸ್ತಾರೆ ಅಂತ ವಿಶ್ವಾಸ ಇದೆ. ನಮ್ಮಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೇಳ್ತಾ ಇರೋಂಥ ವಿಷಯಗಳಲ್ಲಿ ನಾನೆಲ್ಲರನ್ನೂ ಮಾತಾಡಿಸಿ ಅವನ್ನೆಲ್ಲರೂ ಕೂಡ ಒಟ್ಟಿಗೆ ಕರ್ಕೊಂಡೋಗಿ ಚುನಾವಣೆ ಮಾಡ್ತೀನಿ. ಏನು ತೊಂದರೆ ಆಗೋದಿಲ್ಲ. ಇವತ್ತು ನಾವು ಗೆಲ್ತೀವಿ. ಹೆಸರು ಬದಲಾವಣೆ ಮಾಡಿ ಅಂತ ಎಂ ಪಿ ರೇಣುಕಾಚಾರ್ಯ ಅವರು ರವೀಂದ್ರನಾಥ್ ಅವರ ಮನೆಯಲ್ಲಿ ಮೀಟಿಂಗ್ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಒಬ್ಬ ಕಾರ್ಯಕರ್ತರ ಸೀಮೆಣ್ಣೆ ಡೀಸೆಲ್ ಸುರಿಸಿಕೊಂಡು ಆತ್ಮಹತ್ಯೆಗೆ ಯತ್ನ ಮಾಡಿದೆ ಸರ್. ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಅಸಮಾಧಾನ ಉಂಟಾಗ್ತಾ ಇದೆ ಸರ್ ದಾವಣಗೆರೆ. ನನಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಯಾರು ಕೂಡ ಡೀಸೆಲ್ಸ್ ಹಾಕೊಂಡು ಆತ್ಮಹತ್ಯೆ ಮಾಡೋದಿಲ್ಲ. ಅವೆಲ್ಲ ನಾಟಕ ಅಂತ ತಿಳ್ಕೊಂತೀನಿ ಅಷ್ಟೇ. ರೇಣುಕಾಚಾರ್ಯ ಮೀಟಿಂಗ್ ಬಗ್ಗೆ ಏನು ಹೇಳ್ತೀರಿ ಸರ್? ಗೊತ್ತಿಲ್ಲ. ವಿರೋಧ ಮಾಡೋದು ಬಹಿರಂಗವಾಗಿ ಹೇಳ್ತಿದ್ದಾರೆ. ನನ್ನ ಮಿತ್ರ ಮಾಡ್ತಾನೆ, ಅವನಿಗೆ ಮಾತಾಡ್ತಾನೆ, ಸರಿ ಹೋಗುತ್ತಿಲ್ಲ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.